ಇವತ್ತು ನಿಮ್ಮ ಅಣ್ಣ ಹೆಂಡ್ತಿನ ಕರ್ಕೊಂಡು ಬರ್ತಾನಂತೆ. ಇಷ್ಟ ದಿನ ಹಳ್ಳಿನಲ್ಲೇ ಇರ್ತೀನಿ ಅಂತ ಬಿಲ್ಡಪ್ ಕೊಡ್ತಾ ಇರ ನನ್ನ ಮಗ. ಹೀಗೆ ನೋಡ್ದ ಆಗ್ಲೇ ಹೆಂಡ್ತಿನ ಕರ್ಕೊಂಡಿಲ್ಲ ಬರಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡು ಇನ್ನೇನು ಬರ್ತಾನೆ ಅಂತ ಅನ್ನಿಸ್ತೈತೆ. ಮಗಳೇ, ನಿಮ್ಮಪ್ಪ ಎಲ್ಲನೂ ಅವನ ಪರ ಅವಳ ಪರನೇ ಮಾತಾಡ್ತಾರೆ. ನಿನ್ನ ಪರ ಮಾತಾಡೋಕ್ಕೆ ಒಬ್ಬರು ಇಲ್ಲ. ಎಲ್ಲೋದ್ನೆ ನಿನ್ನ ಗಂಡ? ನೀನು ಗೊತ್ತಲ್ಲಮ್ಮ, ಅವ್ರಿಗೆ ಯಾವಾಗೂ ಫಾರಿನಲ್ಲಿ ಮೀಟಿಂಗ್ಸು. ಅವ್ರು ಯಾವಾಗೂ ಫಾರಿನಲ್ಲೇ ಇರ್ತಾರೆ. ಬರ್ತೀನಿ ಬೇಬಿ ಅಂತ ಹೇಳಿ ಬರ್ತಾನೆ ಇಲ್ಲ. ಏನು ಮಾಡಬೇಕು ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ನಮ್ಮ ಅಣ್ಣ ನನ್ನ ಮಾತು ಕೇಳ್ತಾ ಇಲ್ಲ. ಈಗ ನಾನು ಯಾನಂತ ಹೇಳಿ ನೀನೇನೆ, ನನ್ನ ಮಾತು ಯಾರು ಕೇಳ್ತಾರೋ ಯಾರು ಕೇಳಲ್ವೋ ಬಿಡು. ಆದರೆ ನನ್ನ ಗಂಡ ಮಾತ್ರ ನಾನು ತುಂಬ ಇಷ್ಟಪಡ್ತಾರೆ ಮಮ್ಮಿ. ಅಯ್ಯೋ ನಿನ್ನ ಗಂಡ ನೀನು ಕತೆ ಬಿಟ್ಬಿಡು. ಈಗ ನಿಮ್ಮ ಅಣ್ಣ ಹೊತ್ತಿಗೆ ಬತ್ತಾವ್ರೆ, ದರಿದ್ರದೋಳು ಹಳ್ಳಿ ಹುಡುಗಿ. ಅವಳಿಗೆ ಏನೂ ಗೊತ್ತಾಗಲ್ಲ. ಹೆಂಗನ ಯಾಮರ್ಸಿ ಆಸ್ತಿ ಬರ್ಬೇಕು ನಮಗೆ, ಹಂಗೆ ಮಾಡ್ಕ. ಯಾವತ್ತಿದ್ರೂ ಅಪ್ಪ ನನಗೆ ಬರ್ದು ಕೊಡ್ತಾರೆ ಅಂತ ಎಷ್ಟು ಆಸೆಗಿದ್ದೆ ಗೊತ್ತಾ. ಏನೋ ಒಂದೇ ಒಂದು ಮನೆ ಕೊಟ್ಬಿಟ್ಟು ಆ ಮನೇಲಿರು ಅಂತ ಹೇಳ್ತಾರೆ. ಅಪ್ಪಂಗೆ ನಾನು ಇಲ್ಲಿರೋದು ಇಷ್ಟನೇ ಇಲ್ಲ ಮಮ್ಮಿ. ನಾನೇನಾದರೂ ಇಲ್ಲಿ ಇದ್ಬಿಟ್ರೆ ಅವ್ರಿಗೆ ಅದು ಏನು ಕಷ್ಟ ಆಗ್ತಿತ್ತೋ. ನಿನ್ನ ಗಂಡನ ಕರ್ಕೊಂಡು ನಿನ್ನ ಮನೇಲಿ ಇರಬೇಕು ನೀನು, ನಿನ್ನ ಗಂಡನ ಕರ್ಕೊಂಡು ನಿನ್ನ ಮನೆಗೆ ಹೋಗ್ಬೇಕು ನೀನು ಅಂತ ಹೇಳಿ ಸುಮ್ಮನೆ ಬಿಲ್ಡಪ್ಪು. ನಿಮ್ಮ ಅಪ್ಪಂಗೆ ನೀನು ಚೆನ್ನಾಗಿರೋದು ಸ್ವಲ್ಪನೂ ಇಷ್ಟ ಇಲ್ಲ. ಏನಿದ್ರು ದೊಡ್ಡ ಹೆಂಡತಿ ಮಗ ಚೆನ್ನಾಗಿರೋದನ್ನೇ ತುಂಬ ಇಷ್ಟ. ಏನೋ ಬಿಡು, ದೊಡ್ಡ ಸಾವುಕಾರ ಅಲ್ವಾ, ನನ್ನ ಲೈಫ್ ಸೆಟ್ಲ್ ಆಗ್ತೈತೆ, ನನ್ನ ಮಗಳು ಲೈಫು ಸೆಟ್ಲ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಇದಾ ಮಾಡೋದು. ನೀನೇ ಹೇಳು ಮಗಳೇ, ನಿಮ್ಮ ಅಪ್ಪಂಗೆ ನಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ. ಎಲ್ಲ ಮಗನ ಹೆಸ್ರಿಗೆ ಸೊಸೆ ಹೆಸ್ರಿಗೆ. ಆ ಕಿತ್ತೋಗಿರೋ ಸೊಸೆಗೆ ಎಷ್ಟು ಚೆನ್ನಾಗಿರೋ ಡೈಮಂಡ್ ನೆಕ್ಲೇಸು ಎಲ್ಲರೂ ಕೊಟ್ಟವನೇ ಗೊತ್ತಾ. ಅದೇ ನಾವೇನಾದರೂ ಮಾತಾಡೋಕ್ಕೋದ್ರೆ ಹಂಗೆ ಮೈ ಮೇಲೆ ಬಂದು ಬೀಳ್ತಾ ನಿಮ್ಮಪ್ಪ. ಮೊದಲು ನಿಮ್ಮಪ್ಪ ನೆಟ್ಟಿಗಿದ್ರೆ ನಮ್ಮ ಬಾಳೆ ಯಾಕೆ ಹಿಂಗಾಗಿರೋದು. ನಿಮ್ಮಪ್ಪನೇ ನೆಟ್ಟಿಗಿಲ್ಲ, ದರಿದ್ರು ನನ್ನ ಮಗ. ಬಂದೋಳನ್ನ ಹೆಂಗೆ ಓಡಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಅದು ಬಿಟ್ಟು ಈ ಥರ ಎಲ್ಲ ಅಪ್ಪನ ಬೈಕೊಂಡು ಕೂತ್ಕೊಂಡ್ರೆ ನಮಗೇನು ಪ್ರಯೋಜನ ಆಗಲ್ಲ. ಅಪ್ಪ ನಮಗೆ ಕೊಟ್ಟರೆ ಆಸ್ತಿನ ತಗೋಬೋದಷ್ಟೇ. ಇಲ್ಲಾಂದರೆ ಏನು ತಾನೇ ಮಾಡೋಕ್ಕಾಗುತ್ತೆ ಹೇಳು. ನೀನು ಬರೀ ಇದೇನೇ ಆಯಿತು. ಮೊದಲು ತಲೆ ಉಪಯೋಗಿಸು. ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದೆ, ನಾನು ಫಾರಿನಲ್ಲಿದ್ದೆ. ಅವಾಗ ಸರಿ ಬಿಡು, ನಮ್ಮ ಮಮ್ಮಿ ಹೆಂಗೋ ಮದುವೆ ಎಲ್ಲ ನಿಲ್ಲಿಸ್ತಾರೆ ಅಂತ ಕೂತ್ಕೊಂಡೆ. ಆದರೆ ನೀನೇನು ಮಾಡಿದೆ? ಮದುವೆನೂ ನಿಲ್ಲಿಸ್ಲಿಲ್ಲ, ಏನೂ ನಿಲ್ಲಿಸ್ಲಿಲ್ಲ. ಸುಮ್ಮನೆ ಬಿಡು. ಆ ಹಳ್ಳಿನಲ್ಲಿ ಬರೀ ದೆವ್ವದ ಕಾಟ ಗೊತ್ತಾ ನಿನಗೆ? ಬರೀ ದೆವ್ವದ ಕಾಟನೇ ಮಗಳೇ. ತಲೆ ನೋವು ಸುಮ್ಮನೆ. ನನಗಂತೂ ಸಾಕಾಗೋಗ್ಬಿಡ್ತಲ್ಲಿ ಮದುವೆ ನಿಲ್ಸೋಕ್ಕೆ ಶತಾಗತ ಪ್ರಯತ್ನ ಮಾಡಿಬಿಟ್ಟೆ. ಆದರೆ ಬೇಬಿ ನಿಂತ್ಕೋಬೇಕಲ್ವಾ ಮದುವೆ. ಅದೇನೋ ದೆವ್ವ ಬರುತ್ತೆ, ಜೋರಾಗಿ ಮಾತಾಡುತ್ತೆ, ಏನೇನೋ ಆಗೋಗ್ಬಿಡ್ತು ನನಗೆ. ದೆವ್ವನಂತೆ ದೆವ್ವ. ಈಗ ಬೇಬಿ ಅದೆಲ್ಲ ಬಿಡು. ಈಗ ಏನು ಮಾಡಬೇಕು? ಅವಳು ಬರ್ತಾಳಲ್ಲ, ಯೋಚನೆ ಮಾಡು. ನೋಡು, ಆರ್ತಿ ಎತ್ತಕ್ಕೂ ಹೋಗ್ಬೇಡ, ಏನೂ ಮಾಡಬೇಡ. ಸುಮ್ಮನೆ ಕೂತಿರು. ಬರ್ತಾರ ಬರಲಿ, ಹೋಗ್ತಾರ ಹೋಗ್ಲಿ. ನಾವು ತಲೆನೇ ಕೆಡ್ಸ್ಕೊಳ್ಳೋದು ಬೇಡ. ಅವಳಿಗೆಲ್ಲ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋ ಅವಶ್ಯಕತೆ ನಮ್ಗೇನೈತೆ ಹೇಳು? ಅದೇ ಮತ್ತೆ ಬರ್ತಾಳ, ಹೋಗ್ಲಿ ಬಿಡು. ಅಮ್ಮ 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 ಬಂದ್ರು ಅಂತ ಅನ್ನಿಸ್ತೈತೆ. ಕೇಳ್ಸೇ ಇಲ್ವೇನೋ ನನಗೆ. ಸುಮ್ಮನೆ ಕೂತ್ಕೋ. ಆ ಮನೆಯಾಳ ಬಿತ್ರಿಗೆ ಆರತಿ ಎತ್ಬಿಟ್ಟು ನಾನು ಒಳಗಡೆ ಕರ್ಕೋಬೇಕಾ? ಸಾಧ್ಯನೇ ಇಲ್ಲ ನಾನಂತೂ ಕರ್ಕೊಳ್ಳೋಕ್ಕೆ. ನಾನು ಯಾಕೆ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊಳ್ಳಿ? ಬಿದ್ದು ಸಾಯ್ಲಿ ಬಿಡು ಈಚೆ ಕಡೆನೇ. ಇಲ್ಲ ಹಂಗೆ ಬರಲಿ. ಮಹಾರಾಣಿಗೆ ಇಷ್ಟು ದೊಡ್ಡ ಮನೆ ನೋಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡ್ತೈತೋ ಏನೋ. ಎಲ್ಲ ಕಿತ್ತೋಗಿರೋ ಮನೆ ಬಿದ್ದಿದ್ಲು. ಇವಾಗ ಮನೆ ನೋಡ್ಬಿಟ್ಟು ದಂಗಾಗೋಗ್ಬಿಡ್ತಾಳೆ ಅಂತ ಅನ್ನಿಸ್ತೈತೆ. ಏನೋ ಶೋನ್ಗಂತೂ ನಮ್ಮ ಅಣ್ಣನ ತಲೆನಾಗೆ 10 ರೂಪಾಯಿ ಅಷ್ಟು ಬುದ್ಧಿ ಅಂತೂ ಏನೂ ಇಲ್ಲ ಬಿಡಮ್ಮ. ತಲೆ ತುಂಬ ಲದ್ದಿನೇ ತುಂಬ್ಕೊಂಡವನೆ ಕಂತ್ರಿ ನನ್ನ ಮಗ. ಅಮ್ಮ, ನಾವು ಬಂದಿದ್ದೀವಿ. ಬಂದರೆ ಬಂದು ಸಾಯ್ಲಿ ಬಿಡು. ಏನೂ ಗೊತ್ತಿಲ್ಲ ನಂಗೆ. ನೀನು ಸುಮ್ಮನೆ ಇರು, ನಾನೇ ಸುಮ್ಮನೆ ಇರ್ತೀನಿ. ಕೇಳಿಸ್ಲಿಲ್ಲ ನಾವೇನೋ ಮಾತಾಡ್ತಾ ಇದ್ವಿ ಅಂತ ಏನಾದರೂ ಹೇಳೋಣ. ನೀವು ನೆಂಟಿನ ಆರತಿ ಮಾಡಿ ಒಳಗಡೆ ಕರ್ಕೊಂಡಿಲ್ಲ ಅಂತಂದರೆ ಏನು ಒಳಗಡೆಕೇ ಬರಲ್ಲ. ಹಂಗೇನು ಫ್ಲೈಟ್ ಎತ್ಕೊಂಡು ಯಾರು ಹೋಗ್ಬಿಡ್ತಾರ? ಏನು ಬಿಲ್ಡಪ್ ಕೊಡ್ತಾರೋ. ಆರ್ತಿನಂತ ಆರ್ತಿ. ನಾವು ಇಷ್ಟಪಟ್ಟಂಗಂತೂ ಯಾವ ಮದುವೆನೂ ನಡೀಲೇ ಇಲ್ಲಮ್ಮ. ಸುಮ್ಮನೆ ಹಾಳಾಗೋಯ್ತು ಬಿಡು. ಅಮ್ಮ, ನಾನು ಕೂಗ್ತಾನೆ ಇದ್ದೀನಿ ಆರತಿ ತಗೊಂಡ್ ಬಾ ಅಂತ. ಅಯ್ಯೋ ಅಣ್ಣ, ನೀನು ಕರೆತಾ? ನನಗೆ ಕೇಳಿಸ್ಲೇ ಇಲ್ಲ. ಅಯ್ಯೋ ದೇವ್ರೆ. ಅದಕ್ಕೆ ಬರದ್ ಬಂದ್ಬಿಟ್ಟಿದ್ರೆ ಒಳಗಡಿಕೆ. ಇನ್ನ ಬಿಡಿ, ಇನ್ನು ಮತ್ತೆ ಇನ್ನೇನು ಹೊರಗಡೆ ಹೋಗ್ಬಿಟ್ಟು ಮತ್ತೇನಾರು ಆರತಿ ಎತ್ಬಿಟ್ಟು ಏನಾದರೂ ಬರಬೇಕಾ? ಒಳಗಡೆನೆ ಬಂದಮೇಲೆ ಇನ್ನೇನು ಬಿಡೋ ಅಣ್ಣ, ಆರತಿ ಎಲ್ಲ ಎತ್ತದೆಲ್ಲನೂ. ಬಂದಿದ್ದೀರಲ್ಲ, ಬನ್ನಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಆರತಿ ಎತ್ತದೆಲ್ಲನೂ ದೃಷ್ಟಿಗಿಷ್ಟಿ ತೆಗಿಯೋಕೆ ಅಂತ ಅಷ್ಟೇನೆ. ಒಳ್ಳೆ ಮನಸ್ಸಿಂದ ಮನೆ ಒಳಗಡೆ ಬಂದರೆ ಏನೂ ಆಗಲ್ಲ. ಒಳ್ಳೆ ಮನಸ್ಸಲ್ವ ನಮ್ಮದು. ಒಳ್ಳೆ ಮನಸ್ಸಿಂದನೇ ಮನೆಗೆ ಬಂದಿದ್ದೀನಿ. ಈ ಮನೆಗೆಲ್ಲ ಒಳ್ಳೇದಾಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡೇ ಬಂದಿದ್ದೀನಿ. ಏನೂ ಆಗಲ್ಲ. ಆರತಿ ಎತ್ತಲಿಲ್ಲ ಅಂತಂದರೆ ಏನಾಗುತ್ತೆ? ನಿಮ್ಮದು ಬೇರೆ ದೊಡ್ಡ ಮನೆ. ಇಷ್ಟು ದೊಡ್ಡ ಮನೆಯಲ್ಲಿ ನಾವು ಮಾತಾಡೋತಾನೆ ಹೆಂಗೆ ಕೇಳಿಸ್ತೈತೆ ಹೇಳಿ? ನಾವು ಅಲ್ಲಿಂದ ಕೂಗಿದ್ರೂ ಇಲ್ಲಿಗೆ ಕೇಳಿಸೋದೇ ಇಲ್ಲ ಅಲ್ವಾ? ಪರವಾಗಿಲ್ಲ. ಅತ್ತೆ, ದೇವ್ರ ಮನೆ ಎಲ್ಲೈತೆ? ಯಾಕಂದರೆ ನಮ್ಮ ಕಡೆ ಬಂದಿದ್ದ ತಕ್ಷಣವೇ ದೇವರು ಮನೆಗೆ ಹೋಗಿ ದೀಪ ಹಚ್ಚೋದು ನಮ್ಮ ಸಂಪ್ರದಾಯ. ಅದಕ್ಕೇ ಹೋಗಿ ದೀಪ ಹಚ್ಬಿಟ್ಟು ಬರ್ತೀನಿ. ನಮ್ಮ ಮನೆಗೆ ಎಲ್ಲ ಮಾಡೋಕ್ಕೂ ಕೆಲಸದೊಳಗಳೇ ಇರ್ತಾರೆ. ಎಲ್ಲ ಕೆಲಸದೊಳಗಳೇ ಮಾಡ್ಕೋತಾರೆ. ಪೂಜೆನೂ ಅವರೇ ಮಾಡ್ತಾರೆ, ಅಡುಗೆನೂ ಅವರೇ ಮಾಡ್ತಾರೆ. ಇದೇ ನಿಮ್ಮ ಹಳ್ಳಿ ಕೆಟ್ಟೋಯ್ತಾ? ಎಲ್ಲನೂ ನಾವೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನನ್ನ ಮಗಂಗೆ ಹೇಳ್ದೆ, ಹಳ್ಳಿ ಗುಗ್ಗುನ್ ಮದುವೆ ಮಾಡ್ಕೊಂಡಿದ್ಯಾ, ಏನೂ ಗೊತ್ತಾಗಲ್ಲ ಅಂತ ಹೇಳಿ. ಕೇಳಬೇಕಲ್ಲ. ಇನ್ನೂ ಈ ಮನೆಗೆ ಬಂದಮೇಲೆ ನೀನು ಇನ್ನೂ ಎಷ್ಟೊಂದು ಅಡ್ಜಸ್ಟ್ ಮಾಡ್ಕೋಬೇಕೋ ಏನೋ. ಮಗನೇ, ಅದೇನೋ ದೀಪ ಹಚ್ಬೇಕಂತೆ, ಕರ್ಕೊಂಡೋಗಿ ದೀಪ ಹಚ್ಚಪ್ಪ. ರೀ, ನನಗೆ ಎಷ್ಟು ಶ್ರೀಮಂತಿಗೆ ಬಂದ್ರೂ ದೇವ್ರ ಪೂಜೆಗೂ ಆಳಿಕ್ಬಿಟ್ಟು ಪೂಜೆ ಮಾಡಿಸೋ ಅಷ್ಟು ನಾವಂತೂ ಮನಸ್ಸು ಚೇಂಜ್ ಮಾಡ್ಕೊಳ್ಳಾರಿಲ್ಲ ರೀ. ನಿನ್ನ ಮೇಲೆ ಮನೆ ದೇವ್ರ ಪೂಜೆನ ನಾನೇ ಮಾಡ್ತೀನಿ ರೀ. ಅದನ್ನು ಬೇರೆಯವ್ರ ಹತ್ರ ಮಾಡಿಸಿದ್ರೆ ಅದೇನು ಚೆನ್ನಾಗಿರ್ತೈತೆ ಹೇಳ್ರಿ.
ಭಕ್ತಿನಾದ್ರೂ ನಮ್ಮ ಹತ್ರ ಇರಬೇಕು ಅಲ್ವೇನ್ರಿ? ದುಡ್ಡೈತೆ ಅಂತ ಹೇಳ್ಬಿಟ್ಟು ದೇವ್ರನ್ನೇ ಕೊಂಡ್ಕೊಳಕ್ಕಾಗುತ್ತೇನ್ರಿ? ಸರಿ ನಿಧಿ, ನಿಂಗೆ ಈ ಮನೆ ವಿಚಾರ ಎಲ್ಲ ಅರ್ಥ ಆಗಲ್ಲ. ಸರಿ ಬಾ, ನಿನ್ಗೆ ಏನು ಅನಿಸುತ್ತೋ ಅದನ್ನು ಮಾಡು. ಫಸ್ಟ್ ಬಂದು ದೀಪ ಹಚ್ಬಿಟ್ಟು ಹಾಂ, ಮುಂದಿನ ನೋಡ್ಕೊಳ್ಳೋಣ ಬಾ. ನೋಡ್ದೇನಮ್ಮ ಬಿಲಾಲಿ ಏನ್ ಬಂದ ತಕ್ಷಣ ಬಿಲ್ಡಪ್. ಇವ್ರು ಬಂದ ತಕ್ಷಣ ಬಿಲ್ಡಪ್ ತಗೊಂಡು ಏನಾಗ್ಬೇಕು ಬಿಟ್ಟಾಕೆ. ಶುಣ್ಣ ಹೆಂಗ್ ಓಡಿಸ್ಬೇಕು ಅಂತ ಯೋಚನೆ ಮಾಡ್ಬೇಕು. ಇಂಥವ್ರೆಲ್ಲ ಜಾಸ್ತಿ ದಿನ ಇರಲ್ಲ, ನೀನೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. 3 ದಿನ ಓಡೋಗ್ತಾಳೆ. ಈ ನನ್ನ ಮಗ ಇವಳನ್ನ ಅದೇನ್ ನೋಡಿ ಇಷ್ಟಪಟ್ಬಿಟ್ಟು ಏನೋ ನನಗಂತೂ ಗೊತ್ತಿಲ್ಲ. ಹುಗ್ಗೆ ಕೆಂಜಲು ಬರಲ್ಲ, ಆದ್ರೆ ನನ್ನ ಮಗಂಗೆ ಬೇಕು ಬೇಕು ಬೇಕು, ಇವಳೇ ಬೇಕು. ಬಿಲ್ಡಪ್ ಕಿತ್ತೋದ್ ಬಿಲ್ಡಪ್ ಕಿಷ್ಟು ಬೆಂಕಿ ಯಾಕ? ನೀನೇನು ಹೇಳು ಮಗಳೇ, ನನಗಂತೂ ಇವಳನ್ನ ಕಂಡ್ರೆ ಮೈಯೆಲ್ಲ ಉರ್ದೋಗ್ತೈತೆ ನನಗೆ. ಬೇಕಿತ್ತ ನನಗೆ ಇವಳು ಸಸಿಯಾಗಿ ಮನೆಗೆ ಬರೋದು? ಹಾಂ, ಅದೇ ನಮ್ಮ ಅಣ್ಣನ ಮಗಳನ್ನ ನಮ್ಮ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋಳು. ನೋಡು, ಹಳ್ಳಿ ಗಮಾರಿ ಸಾಮಾನ್ಯದಳು ಅಂತ ಅನ್ಕೋಬೇಡ, ಒಟ್ಟು ಖತರ್ನಾಕ್ ಅವಳು. ನನ್ನ ಮುಂದೆನೇ ಎಷ್ಟು ಆಟ ಆಡ್ಸೋಳೆ ಗೊತ್ತಾ? ಹಳ್ಳಿಗೆ ಹೋದಾಗ ನನ್ನೇನೇ ನೀನು ಅಷ್ಟು ಸುಲಭವಾಗಿ ತಗೊಂಡ್ಲೇಬೇಡ. ಹಳ್ಳಿ ಹುಡುಗಿ ಬಿಡು, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಕೆಡಿಸ್ಕೊಂಡ್ಲೇಬೇಕು ಈ ಮನೆಯಾಳಿ ಹತ್ರ ತಲೆನ. ಅಮ್ಮ, ಆ ಹಳ್ಳಿ ಗುಗ್ಗು ಎಲ್ಲಿ? ಈ ವೆಲ್ ಎಜುಕೇಟೆಡ್ ಎಲ್ಲಿ? ಅವಳ ಪ್ಲಾನ್ ಏನಿದ್ರು ಹಳ್ಳಿನಾಗ ವರ್ಕ್ ಆಗ್ಬೋದು ಅಷ್ಟೇನೆ. ಈ ಸಿಟಿನಲ್ಲಿ ನಮ್ಮ ಮನೆಗೆ ವರ್ಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ನಮ್ಮ ಮುಂದೆ ಅವಳು ಏನೇನು ಅಲ್ಲ. ನಾವು ಎಷ್ಟೇನ ನೋಡಿದ್ದೀವಿ. ಅವಳು ಏನು ನೋಡವಳೆ ಹಳ್ಳಿಯಲ್ಲಿ? ಕೆರೆ ಬಾವಿ ನೋಡ್ಕೊಂಡು ಬೆಳೆದಿರ್ತಾಳೆ. ಆದರೆ ನಾನು ದೇಶ ವಿದೇಶ ಎಲ್ಲನೂ ನೋಡಿದ್ದೀನಿ. ಬಿಟ್ಟಾಕು, ಹೇಳಿದ್ನಲ್ಲ, ಅಷ್ಟು ಸುಲಭವಾಗಿ ತಗೋಬೇಡ ಅವಳನ್ನ ಅಂತ ಹೇಳಿ. ಯಾರನ್ನು ಬೇಕಾದ್ರೂ ಯಾಮರಿಸ್ತಾಳೆ. ನಿಮ್ಮ ಅಪ್ಪನ ಸಮೇತ ಯಾಮರಿಸೋಳೆ ಗೊತ್ತಾ ಅವಳು? ನಿಮ್ಮ ಅಪ್ಪ ಸಮೇತ ಅವಳಿಗೇನೆ ಅಯ್ಯೋ ಸೊಸೆ ಸೊಸೆ ಅಂತೇಳ್ಬಿಟ್ಟು ಅವಳಿಂದನೇ ಹೋಗ್ಬೇಕು, ಆ ಥರ ಮಾಡಿರೋದು. ಅವಳನ್ನ ಅಷ್ಟು ಸುಲಭವಾಗಿ ಯಾವುದಕ್ಕೂ ಈಸಿಯಾಗಿ ತಗೋಬೇಡ. ಅಮ್ಮ, ಇದೇನು ಕೂತಿದ್ದ ಜಾಗದಾಗೆ ಕೂತ್ಕೊಂಡಿದ್ದೀರಲ್ಲ? ನಿಮ್ಗೆ ಏನೋ ಅನ್ನಿಸ್ತಾನೆ ಇಲ್ವಾ? ನಿಮಗೆ ಕೂತಿದ್ದ ಜಾಗದಾಗೆ ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ? ಅಟ್ಲೀಸ್ಟ್ ಬಂದವಳಲ್ವ ನನ್ನ ಹೆಂಡತಿ? ಏನಮ್ಮ ಯಾವಾಗ ಬಂದೆ, ಹೆಂಗೆ ಬಂದೆ? ಅಟ್ಲೀಸ್ಟ್ ಮನೆಯೆಲ್ಲ ತೋರಿಸಿದಾಗ ಸುಮ್ಮನೆ ಕೂತಿರಲ್ಲಮ್ಮ ನೀನು? ಹಾಂ, ಲೈ, ನೀನು ಸುಮ್ಮನೆ ಕೂತಿದ್ಯಲ್ಲ? ಏನು ಅನ್ಕೊಳ್ಳಲ್ಲ ಅವಳು? ದೀಪ ಹಚ್ತಾವಳೆ, ಹೋಗೋದು ಏನೋ ಮಾಡೋದು, ಮಾತಾಡ್ಸೋದು ಏನು ಮಾಡೋದು ಬಿಟ್ಬಿಟ್ಟು ಇದು ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನು ಅಮ್ಮ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅಷ್ಟಕ್ಕೆಲ್ಲ ನಾನು ಅದು ಯಾಕೆ ಹಿಂಗೆ ಆಡ್ತೀಯಲ್ಲ ನೀನು? ನಾವೇನೋ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ವಿ, ಬಿಸ್ನೆಸ್ ಬಗ್ಗೆ. ಅಷ್ಟಕ್ಕೆಲ್ಲ ನೀನು ಬಂದ್ಬಿಟ್ಟು ಹಿಂಗೆ ತಲೆ ತಿನ್ಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ನನಗೆ ಬೇಜಾರಾಗಲ್ವಾ? ಯಾವ ಥರ ಮಾತಾಡ್ತೀಯ ನೀನಂತೂ? ನಮಗಂತೂ ಇರಿಟೇಷನ್ ಆಗೋ ಥರ ಮಾತಾಡ್ತೀಯಪ್ಪ ನೀನಂತೂ. ಸ್ವಲ್ಪನೂ ನೆಮ್ಮದಿ ಇಲ್ಲ. ನೀನು ಹೆಂಡ್ತಿ ಏನಾದ್ರು ಓಡೋಗ್ಬಿಡ್ತಾಳಾ? ಇಲ್ಲೇ ಇರ್ತಾಳೆ ತಾನೆ, ಇದೇ ಮನೆಗೆ ಇರಬೇಕು ಅಂತ ತಾನೇ ಬಂದಿರೋದು. ಮತ್ತೆ ಯಾಕೆ ಈ ಥರ ಆಡ್ತೀಯ ನೀನು? ಆದರೂ ಯಾರೋ ಒಬ್ರು ಮನೆಗೆ ಬಂದವ್ರೆ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಲ್ವಾ? ಅಟ್ಲೀಸ್ಟ್ ಬಂದವ್ರನ್ನ ಮಾತಾಡಿಸ್ಬೇಕಲ್ವಾ ನೀವು? ಛೇ, ನೀವು ಈ ಥರ ಬಿಹೇವ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವಳು ನೋಡಿ ಎಷ್ಟು ಸಮಾಧಾನವಾಗಿ ಪರವಾಗಿಲ್ಲ ಬಿಡಿ ಅಂತ ಎಷ್ಟು ಖುಷಿಯಾಗವಳೆ. ಅಂಥದ್ರಲ್ಲಿ ನೀನು, ಛೇ, ನೀವು ಏನು ಮಾಡ್ತಾ ಇದ್ದೀರಾ? ನಮ್ಮ ಕಷ್ಟ ಏನು, ನಮ್ಮ ಸಮಸ್ಯೆ ಏನು ಅಂತ ನೀವು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ಲ ಅಲ್ವಾ ನೀನು? ಸ್ವಲ್ಪ ಏನಾದರೂ ಅರ್ಥ ಮಾಡ್ಕೊಂತೀರಾ? ನೋಡು, ನಂದು ನಿಂದು ಎಲ್ಲನೂ ಇದ್ದಿದ್ದೆ. ನಮ್ಮದು ಬಿಸ್ನೆಸ್ ಇಂಪಾರ್ಟೆಂಟು, ಬಿಸ್ನೆಸ್ ಬಗ್ಗೆ ಮಾತಾಡಬೇಕು. ಅದು ಬಿಟ್ಟು ಬೇರೆ ಬಗ್ಗೆ ಎಲ್ಲ ಮಾತಾಡೋಕೆ ನಮಗೆ ಟೈಮ್ ಇಲ್ಲ ಇಲ್ಲಿ, ಸರಿನಾ? ಬಿಸ್ನೆಸ್ ಆಯಿತು, ನಾವಾಯಿತು, ಇಷ್ಟಾಗಿ ಮಾತ್ರ ಇರಬೇಕು. ಮನೆಗೆ ಬಂದಿರೋ ಸೊಸೆನ ಮಾತಾಡ್ಸಲ್ಲ, ಬರೀ ಬಿಸ್ನೆಸ್ಸು ಅಂತೀರಾ ಅಂದರೆ? ಏನೋ ಮಾತಾಡ್ಕೊಳ್ಳಿ. ನನ್ನ ಹೆಂಡ್ತಿ ಅಲ್ವಾ? ನನ್ನ ಹೆಂಡ್ತಿನ ನಾನು ನೋಡ್ಕೋತೀನಿ. ನಿಮ್ಮ ಹತ್ರ ಹೋಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನೋಡ್ದೇನೆ ಈಗ ಬಂದಿರೋಳಿಗೋಸ್ಕರ ಹೆಂಗ್ ಮಾತಾಡ್ತಾನೆ ಅಂತ ಹೇಳಿ. ಮಾತಾಡ್ಲಿ, ಎಷ್ಟು ದಿನ ಅಂತ ಮಾತಾಡ್ತಾನೆ. ಮಾತಾಡ್ಲಿ. ನಾವು ಮಾಡೋ ಪ್ಲಾನ್ಗೆ ಅವನೇ ಅವಳನ್ನ ಉಕ್ಕಬೇಕು, ಹಂಗೆ ಮಾಡ್ತೀನಿ.